ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನಿವತ್ತು ಹೇಳಕ್ಕೆ ಬಂದಿರೋ ವಿಷಯ ಜೀನ್ಸ್ ಪ್ಯಾಂಟ್ನಲ್ಲಿ ಇರುವ ಪಾಕೆಟ್ಸ್ ಬಗ್ಗೆ. ಈ ಜೀನ್ಸ್ ಪ್ಯಾಂಟ್ನಲ್ಲಿ ಒಂದು ಚಿಕ್ಕ ಪಾಕೆಟ್ ಇರುತ್ತೆ. ಪ್ರತಿ ಜೀನ್ಸ್ ಪ್ಯಾಂಟ್ನಲ್ಲೂ ಕೂಡ ನಾವು ಈ ಚಿಕ್ಕ ಪಾಕೆಟನ್ನು ನೋಡಬಹುದು. ಈ ಪಾಕೆಟ್ ಏನಕ್ಕೆ ಯೂಸ್ ಆಗುತ್ತೆ ಮತ್ತು ಈ ಪಾಕೆಟ್ ಬಗ್ಗೆ ಒಂದು ಇತಿಹಾಸನೇ ಇದೆ. ಈ ಪಾಕೆಟನ್ನು ಏನಕ್ಕೆ ತಯಾರಿಸಿದ್ರು ಅನ್ನೋದನ್ನು ನೋಡೋಣ ಬನ್ನಿ. ಇಂದು ಇಷ್ಟೊಂದು ಪಾಪ್ಯುಲರ್ ಆಗಿರುವಂತಹ ಜೀನ್ಸ್ ಪ್ಯಾಂಟನ್ನು ಹಿಂದೆ ಕಾರ್ಮಿಕರಿಗಾಗಿ ತಯಾರಿಸಲಾಗಿತ್ತು ಅನ್ನೋದು ಸತ್ಯ. ಕಾರ್ಮಿಕರ ಬಟ್ಟೆಗಳು ಬೇಗ ಕೊಳಕಾಗ್ತಾ ಇತ್ತು ಮತ್ತು ಅರಿದು ಹೋಗುವ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಈ ಜೀನ್ಸ್ ಪ್ಯಾಂಟನ್ನು ಕಾರ್ಮಿಕರಿಗಾಗಿಯೇ ತಯಾರಿಸಲಾಗಿತ್ತು. ಕಾರ್ಮಿಕರಿಗಾಗಿ ತಯಾರಿಸಿದಂತಹ ಜೀನ್ಸ್ ಪ್ಯಾಂಟ್ಗಳಲ್ಲಿ ಜೇಬುಗಳನ್ನು ನಾವು ನೋಡ್ತೀವಿ, ಆದರೆ ಜೇಬಿನ ಒಳಗಡೆ ಒಂದು ಚಿಕ್ಕ ಜೇಬು ಕೂಡ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಪ್ರತಿಯೊಂದು ಜೀನ್ಸ್ ಪ್ಯಾಂಟ್ನಲ್ಲೂ ಕಾಣಿಸುವ ಈ ಚಿಕ್ಕ ಜೇಬು ಏನಕ್ಕೆ ತಯಾರಿಸಿದ್ರು ಅನ್ನೋದನ್ನು ನೋಡೋಣ ಬನ್ನಿ. ನಾವು ಜೀನ್ಸ್ ಪ್ಯಾಂಟ್ನಲ್ಲಿ ಕಾಣಿಸ್ತಾ ಇರುವಂತಹ ಚಿಕ್ಕ ಪ್ಯಾಕೆಟ್ನಲ್ಲಿ ಕಾಯಿನ್ಗಳನ್ನು ಇರಿಸ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀವಿ, ಆದರೆ ವಾಸ್ತವ ಅದಲ್ಲ. ಜೀನ್ಸ್ ತಯಾರಿಕಾ ಕಂಪನಿ ಈ ಚಿಕ್ಕ ಪಾಕೆಟನ್ನು ಮಾಡಿದ್ದು ಗಡಿಯಾರವನ್ನು ಇರಿಸಲಿಕ್ಕೆ. 18ನೇ ಶತಮಾನದಲ್ಲಿ ಸಣ್ಣ ಗಡಿಯಾರ ಬಳಕೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಜೀನ್ಸ್ ತಯಾರಿಕಾ ಕಂಪನಿ ಗಡಿಯಾರವನ್ನು ಇರಿಸಿಕೊಳ್ಳೋದಕ್ಕೋಸ್ಕರ ಈ ಚಿಕ್ಕ ಪ್ಯಾಕೆಟನ್ನು ನಿರ್ಮಿಸಲಾಗಿತ್ತು. ಈ ಪ್ಯಾಕೆಟನ್ನು ವಾಚ್ ಪ್ಯಾಕೆಟ್ ಎಂದೇ ಕರೆಯಲಾಗಿತ್ತು. ಜೀನ್ಸ್ ಬಳಸುತ್ತಿದ್ದ ಪ್ರತಿಯೊಬ್ಬರೂ ಈ ವಾಚ್ ಪ್ಯಾಕೆಟ್ನಲ್ಲಿ ಗಡಿಯಾರವನ್ನು ಇರಿಸ್ಕೊಳ್ತಾ ಇದ್ದರು. ಕಾಲಕ್ರಮೇಣ ಗಡಿಯಾರಗಳು ಬದಲಾಗಿ ಕೈಗೆ ಕಟ್ಟಿಕೊಳ್ಳುವಂತಹ ಗಡಿಯಾರಗಳು ಚಾಲ್ತಿಗೆ ಬಂತು. ಹಾಗಾಗಿ ಜೀನ್ಸ್ ಪ್ಯಾಕೆಟ್ನಲ್ಲಿ ಇದ್ದಂತಹ ಗಡಿಯಾರಗಳು ಕೈಯಲ್ಲಿ ಬಂತು. ನಂತರದ ದಿನಗಳಲ್ಲಿ ಈ ಕ್ಲಾಕ್ ಪಾಕೆಟ್ ಕಾಯಿನ್ಗಳನ್ನು ಇರಿಸಿಕೊಳ್ಳಲು ಅನುಕೂಲವಾಯಿತು. 18ನೇ ಶತಮಾನದಲ್ಲಿ ಕ್ಲಾಕನ್ನು ಇರಿಸಿಕೊಳ್ಳಲು ಮಾಡಿದಂತಹ ಈ ಕ್ಲಾಕ್ ಪ್ಯಾಕೆಟ್ ಈಗ ಕಾಯಿನ್ಗಳನ್ನು ಇರಿಸಿಕೊಳ್ಳಲು ಉಪಯೋಗವಾಗಿದೆ. ನೋಡಿದ್ರಲ್ಲ, ಜೀನ್ಸ್ನಲ್ಲಿ ಇರುವಂತಹ ಈ ಚಿಕ್ಕ ಪ್ಯಾಕೆಟ್ ಯಾವುದಕ್ಕೋಸ್ಕರ ತಯಾರು ಮಾಡಿದ್ರು ಅಂತ. ಆದರೆ ಈಗ ನಮಗೆ ಯೂಸ್ ಆಗ್ತಾ ಇರೋದು ಕಾಯಿನ್ಗಳನ್ನು ಇರಿಸೋದಕ್ಕೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.